محمد صلى الله عليه وسلم. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه يكافئ مزيدا. اللهم صل وسلم وبارك على سيدنا محمد وعلى آل سيدنا ومولانا محمد. اللهم وصل ثواب ما قرأناه من القرآن العظيم. هذه هدية واصلة ورحمة نازلة وبركة شاملة مقبولة منا إلى حضرة حبيبنا وسيدنا ومرشدنا ومنجينا مصطفانا محمد صلى الله عليه وسلم وإلى حضرات سائر الأنبياء والأولياء والشهداء والصديقين وسائر المؤمنين والمؤمنات يا أرحم الراحمين. اللهم اجمع بيننا وبينهم في دار جناتك النعيم مع النبيين والصديقين والشهداء والصالحين. ربنا آتنا في الدنيا حسنة وفي الآخرة حسنة وقنا عذاب النار. اللهم بارك لنا في اجتماعنا خاصة يا أرحم الراحمين. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله عليه وسلم. السلام عليكم ورحمة الله وبركاته. بسم الله والحمد لله والصلاة والسلام على أشرف رسول الله صلى الله عليه وسلم على آله وصحبه أجمعين. أما بعد. ವೇದಿಕೆಯಲ್ಲಿ ಹಾಸೀನರಾಗಿರತಕ್ಕಂತಹ ಸಲಾತ್ ನಗರ ದಿಕ್ರ್ ಮಜ್ಲಿಸಿನ ಸಾರಥ್ಯ ಮತ್ತು ನೇತೃತ್ವ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಅಲ್ಹಾಜ್ ಅಬ್ದುಲ್ ಸಲೀಂ ಮದನಿ ಉಸ್ತಾದ್ರವರುಗಳೇ, ಅದೇ ಥರ ಇವತ್ತು ನಮಗಾಗಿ ಬಹಳಷ್ಟು ಉಪನ್ಯಾಸಗಳನ್ನು ಮಾಡಿ ಧಾರ್ಮಿಕ ಹಾಗೂ ಇಂದಿನ ಈ ಯುಗದಲ್ಲಿ ನಡೆಯುತ್ತಿರುವಂತಹ ಕಾಲಕ್ರಮಗಳ ಕುರಿತು ಬಹಳಷ್ಟು ನಿಜಬಣ್ಣಗಳನ್ನು ಬಯಲು ಮಾಡುವಂತಹ ಕೆಲವೊಂದು ಧಾರ್ಮಿಕ ಮತ ಪ್ರಭಾಷಣೆಗಳನ್ನು ನೀಡಲಿಕ್ಕಾಗಿ ನಮಗಾಗಿ ಆಗಮಿಸಿದಂತಹ ಸುನ್ನತು ಜಮಾತಿನ ಹರಿಕಾರ, ದೇಶ ವಿದೇಶದಲ್ಲಿ ಖ್ಯಾತಿ ಹೊಂದಿ ತನ್ನ ವಾಕ್ಚಾತುರ್ಯದಿಂದ ಜನ ಮನ ಸೆಳೆದಿರುವ ಸಿಡಿಲಿಬ್ಬರದ ಪ್ರಸಿದ್ಧ ವಾಗ್ಮಿ, ಲಕ್ಷಾಂತರ ಜನರ ಹೃದಯದಲ್ಲಿ ಹೊಸ ಚಿಂತನೆಯ ಚಿಲುಮೆಯನ್ನು ಚಿಮ್ಮಿಸಿದ ಧೀಮಂತ ನಾಯಕ, ಇಸ್ಲಾಮಿ ಸೌರಭದ ಸೌಗಂಧ ಸವರಿದ ಅತ್ಯುಜ್ವಲ ವಾಗ್ಮಿ, ಸುನ್ನತು ಜಮಾತಿನ ಹರಿಕಾರ, ಸುನ್ನತು ಜಮಾತಿನ ಸಿಡಿಲಮರಿ, ಸುನ್ನತು ಜಮಾತಿನ ಶಿಲ್ಪಿಯೂ ಆಗಿರತಕ್ಕಂತಹ ಬಹುಮಾನ್ಯರಾದ ಪೇರೋಡ್ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದ್ರವರ ಸುಪುತ್ರ ಪೇರೋಡ್ ಮೊಹಮ್ಮದ್ ಮುಸ್ಲಿಯಾರ್ ಅವರುಗಳೇ, ಅದೇ ತರ ಈ ವೇದಿಕೆಯಲ್ಲಿ ಹಾಸೀನರಾಗಿರತಕ್ಕಂತಹ ಇಲ್ಲಿನ ಮುದರ್ರಿಸರಾದಂತಹ ಮೊಹಮ್ಮದ್ ಸಖಾಫಿ ಉಸ್ತಾದ್ರವರುಗಳು, ಅದೇ ತರ ಇಲ್ಯಾಸ್ ಸಂಜಾದಿ ಉಸ್ತಾದ್ ಅವರುಗಳು, ಅದೇ ತರ ಮುತ್ತುಪೇಟೆ ದರ್ಗಾ ಇದರ ಖಾದಿಮ್ ಖಲೀಫಾ YPL ಅಹಮದ್ ಮುಹಿಯುದ್ದೀನ್ ಲಬ್ಬೆ ಅವರುಗಳು, ಅದೇ ತರ ವೇದಿಕೆಯಲ್ಲಿ ಹಾಸೀನರಾದಂತಹ ಹಲವಾರು ಧಾರ್ಮಿಕ ಮುಖಂಡರು, ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರತಕ್ಕಂತಹ ಉಸ್ತಾದರನ್ನು ಆಶ್ರಯಿಸಿ ಬಹಳಷ್ಟು ದೂರದಿಂದ ಅಂಕೋಲಾ ಹಾಗೂ ಬೊಂಬೈ, ಅಜ್ಮೀರ್, ಮುತ್ತುಪೇಟೆ, ತಮಿಳುನಾಡು,
ಕಾರವಾರ, ಹೊನ್ನಾವರ, ಕುಂದಾಪುರ ಮುಂತಾದ ಕಡೆಗಳಿಂದ ಉಸ್ತಾದರ ಚಿಕಿತ್ಸೆಗಾಗಿ ಉಸ್ತಾದರುಗಳನ್ನು ಸರಿಸಮಾನವಾಗಿ ಕಾಣುತ್ತಿರುವಂತಹ ಹಲವಾರು ದೀನಿ ಸ್ನೇಹಿತರೇ, ಸಹೋದರ ಸಹೋದರಿಯರೇ, ಸ್ನೇಹಿತರೇ, ಬಂಧು ಭಗಿನಿಯರೇ, ಬಹಳಷ್ಟು ಒಂದು ಸುಂದರವಾದಂತಹ ಒಂದು ರಾತ್ರಿಯಲ್ಲಿ ನಾವಿಲ್ಲಿ ಆಗಮಿಸಿದ್ದೇವೆ. ಅಲ್ಲಾಹು ಸುಬ್ಹಾನಹು ತಆಲಾ ಇಲ್ಲಿ ನಮ್ಮನ್ನು ಒಂದಾಗಿ ಸೇರಿಸಿದ ಹಾಗೆ ಅವನ ಸುಬಲೋಗ ಎಂಬ ಸ್ವರ್ಗದಲ್ಲಿ ಅಲ್ಲಾಹು ನಮ್ಮನ್ನು ಮತ್ತು ನಮ್ಮಿಂದ ಅಗಲಿದ ನಮ್ಮ ನೇತಾರರು, ನಮ್ಮಿಂದ ಅಗಲಿದಂತಹ ನಮ್ಮ ಹುತಾತ್ಮರು, ನಮ್ಮಿಂದ ಅಗಲಿದಂತಹ ನಮ್ಮ ಸ್ನೇಹಿತರು, ಕುಟುಂಬಸ್ಥರನ್ನು ಎಲ್ಲರನ್ನೂ ಅಲ್ಲಾಹು ಸುಬ್ಹಾನಹು ತಆಲಾ ಒಂದಾಗಿ ಸ್ವರ್ಗದಲ್ಲಿ ಒಂದಾಗಿ ಸೇರಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಜಿಕ್ರ್ ಮಜ್ಲಿಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಜಿಕ್ರ್ ಮಜ್ಲಿಸ್? ನಿಮ್ಗೆಲ್ಲರಿಗೂ ತಿಳಿದಿರಬಹುದಂತಹ ಒಂದು ವಿಚಾರ. ಇದರ ಬಗ್ಗೆ ಬಹಳಷ್ಟು ಸವಿಸ್ತೀರ್ಣವಾಗಿ ವಿಸ್ತಾರವಾಗಿ ವಿವರಿಸಲು ಸಮಯದ ಅಭಾವ, ಕೊರತೆ ಇರುವುದರಿಂದ ಕರ್ನಾಟಕದ ಭಾಗದ ಹೆಚ್ಚಿನ ಜನರು ಇಲ್ಲಿ ಆಗಮಿಸಿರುವುದರಿಂದ ಕೇರಳ ಜನರು ಕೂಡ ಕೆಲವೊಂದು ಜನರು ಕೇರಳದವರು ಕೂಡ ಇದ್ದಾರೆ. ಕರ್ನಾಟಕದ ಹೆಚ್ಚಿನ ಜನರು ಇದ್ದಿರುವುದರಿಂದ ಕನ್ನಡದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಮಾತ್ರ ನಿಮ್ಮ ಮುಂದೆ ನೀಡಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಇದೀಗ ತಾನೇ ಜಿಕ್ರ್ ಎಂದರೆ ಏನು ಎಂಬುದರ ಕುರಿತು ಬಹುಮಾನ್ಯರಾದ ಸಲೀಂ ಉಸ್ತಾದ್ರವರು ಬಹಳಷ್ಟು ಜಿಕ್ರ್ ಮಜ್ಲಿಸ್ನಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಇದಕ್ಕಿಂತ ಮೊದಲು ಬಂದಂತಹ ಕಲಸ ನೌಫಲ್ ಸಕಾಫಿ, ಅದಕ್ಕಿಂತಲೂ ಮೊದಲು ಬಂದಿರತಕ್ಕಂತಹ ಹಲವಾರು ಧಾರ್ಮಿಕ ಮುಖಂಡರು ಈ ವೇದಿಕೆಯಲ್ಲಿ ನಮಗೆ ವಿವರಿಸಿಕೊಟ್ಟಿದ್ದಾರೆ. ಜಿಕ್ರಿಗಾಗಿ ಇಷ್ಟು ಮಹತ್ವ, ಜಿಕ್ರಿಗಾಗಿ ಇಷ್ಟೊಂದು ಜನರು ಸೇರುವ ಉದ್ದೇಶ ಏನು ಅಂತೇಳಿ ಬಹುಮಾನ್ಯರಾದ ಪೇರಡು ಉಸ್ತಾದ್ರವರ ಸುಪುತ್ರ ಈಗ ನಮಗೆ ವಿವರಿಸಿಕೊಡ್ಲಿಕ್ಕಿದ್ದಾರೆ. ಅದು ಮಾತ್ರವಲ್ಲ, ಕೆಲವೊಂದು ಕಡೆಯಲ್ಲಿ ಜಿಕ್ರ್ ಮಜ್ಲಿಸ್ಗಳನ್ನು, ಸಲಾತ್ ಮಜ್ಲಿಸ್ಗಳನ್ನು ವಿರೋಧಿಸುತ್ತಿರುವಂತಹ ಒಂದು ವಿಭಾಗವು ಇಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಿಜವಾಗಿಯೂ ವಿರೋಧಿಸಿದವರು ಯಾವಾಗಲೂ ವಿರೋಧಿಸ್ತಾ ಇದ್ದಾರೆ. ಅಬೂ ಜಹಿಲ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲರನ್ನು ಕೊಲೆ ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲರವರನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಉದ್ದೇಶದಲ್ಲಿ ಅಬೂ ಜಹಿಲ್ ಮತ್ತು ಅವನ ಸೈನ್ಯ ಮತ್ತು ಅವನ ಅನುಚರ ಮಿತ್ರರು ಎಲ್ಲರೂ ಸೇರಿ ಆ ಕಾಬಾದ ಬಲಿದ್ದಂತಹ ಕೆಲವೊಂದು ವಿಗ್ರಹಗಳಿಗೆ ಎಲ್ಲವನ್ನು ಪೂಜೆ ಮಾಡಿ ಕಾಬಾವನ್ನು ತವಾಫೆಲ್ಲ ಮಾಡಿದ ಬಳಿಕ ಅಬೂ ಜಹಿಲ್ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ. ಅಲ್ಲಾಹನೇ, ನಾನು ಹೊರಟದ್ದು ನಿನ್ನ ಶತ್ರುವಾಗಿರತಕ್ಕಂತಹ ಮೊಹಮ್ಮದನನ್ನು ವಧಿಸಬೇಕು, ಕೊಲ್ಲಬೇಕು ಎಂಬ ಒಂದು ಏಕೈಕ ಉದ್ದೇಶವನ್ನು ಇಟ್ಟಾಗಿದೆ. ನಾನು ಈ ಕಾಬಾ ತವಾಫ್ ಹಾಗೂ ಸುತ್ತಮುತ್ತಲಿರುವಂತಹ ವಿಗ್ರಹಗಳನ್ನೆಲ್ಲ ನಾನು ಈಗ ಪೂಜೆ ಮಾಡಿದ್ದೇನೆ. ನಾನು ಮಾಡಿದ್ದು ಯಥಾರ್ಥವಾಗಿ ಸತ್ಯ ಎಂದಾಗಿದ್ದರೆ ಹಾಗಿರುವಾಗ ಬಹಳಷ್ಟು ನಾನು ಉದ್ದೇಶಿಸಿದ್ದು ಒಂದೇ, ಇಸ್ಲಾಂ ನನ್ನ ಶತ್ರುವಾಗಿರತಕ್ಕಂಥ ಮೊಹಮ್ಮದನನ್ನು ವಧಿಸಬೇಕು ಎಂಬ ಒಂದು ಉದ್ದೇಶ ಮಾತ್ರವಾಗಿತ್ತು. ಆ ಕಾರಣಕ್ಕಾಗಿ ಅಬೂ ಜಹಿಲ್ ಅಲ್ಲಿ ದುಆ ಮಾಡಿದ್ದು ಅದೇ. ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಇದು ಕನಸಿನಿಂದ ಜಿಬ್ರೀಲ್ ಅಲೈಹಿಸ್ಸಲಾತು ವಸ್ಸಲಾಂ ಅವರು ವಿವರಿಸಿಕೊಟ್ರು. ಮೊಹಮ್ಮದ್ ನಬಿಯವರು ದುಆ ಅಲ್ಲಾಹನಲ್ಲಿ ಮಾಡಿದ್ರು, ಅಲ್ಲಾಹನೇ ನಿಂದ ದೀನಿಗೆ ವೇನೇಟ್, ಅದಾയത് ನಿನ್ನ ಧರ್ಮಕ್ಕಾಗಿ ನಾನು ಈಗ ಅಹೋರಾತ್ರಿ ಹೋರಾಡ್ತಾ ಇದ್ದೀನಿ. ಇದು ಸತ್ಯವಾದರೆ ಎರಡರಲ್ಲಿ ಒಂದು ನೀನು ನಮ್ಮ ಇಬ್ಬರಲ್ಲಿ ಒಬ್ಬರ ದುಆನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಮೊಹಮ್ಮದ್ ನಬಿಯವರು ದುಆ ಮಾಡಿದ್ರು, ಅಬೂ ಜಹಿಲ್ ಕೂಡ ದುಆ ಮಾಡಿದ್ರು. ಕೊನೆಗೆ ಅಲ್ಲಿ ದುಆಕ್ಕೆ ಉತ್ತರ ಸಿಕ್ಕಿದ್ದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರು ಮಾತ್ರ ಆಗಿದೆ. ಈ ಕಾರಣ ಯಾಕೆಂತ ಹೇಳಿದ್ರೆ ಇಲ್ಲಿ ಸಮಯದ ಅಭಾವವಿರುವುದರಿಂದ ಇದರ ಬಗ್ಗೆ ತುಂಬಾ ವಿವರಿಸಿಕೊಡ್ಲಿಕ್ಕಿತ್ತು. ಕೆಲವೊಂದು ಕೇರಳದವರಿದ್ದಾರೆ, ಉಸ್ತಾದರವರು മലയാളದಲ್ಲಿ ಹೇಳಿದ್ರು. ആയതിനാൽ കൂടുതലൊന്നും സംസാരിക്കാതെ വന്യരായ ഉസ്താദവർക്കും നിങ്ങളെയും സ്വാഗതം ചെയ്യാൻ വേണ്ടി മാത്രം ഞാൻ ആഗ്രഹിക്കുന്നു. വിദൂരത്തിൽ നിന്ന് പല ആൾക്കാർ ഈ മജ്ലിസിൽ വന്നവരുണ്ട്, പല ആൾക്കാരുടെ ഉദ്ദേശം വെച്ച് വന്നവരുണ്ട്. ഇന്ന് രാവിലെ ഒരു വ്യക്തി തമിഴ്നാട്ടിൽ നിന്ന് വേലായുധൻ എന്ന് പറയുന്ന ഒരു വ്യക്തി ഇന്ന് രാവിലെ എനിക്ക് ഫോൺ വിളിച്ചു പറഞ്ഞു, 6-ാം തീയതിയിൽ ഉസ്താദിനെയും ഒരാളെ കൂടെ ഞാൻ എന്റെ മദ്രസയിലേക്ക് ഞാൻ കൂട്ടിക്കൊണ്ടുപോകുന്നു. ഞാൻ കുറേ കൊല്ലമായി എൻ്റെ ഒരു ബുദ്ധിമുട്ടിൽ ഞാൻ ഉണ്ടായിരുന്നു. എൻ്റെ ബുദ്ധിമുട്ട് എനിക്ക് തീർക്കാൻ സാധ്യമായിട്ടില്ല. ഉസ്താദിന്റെ കഴിഞ്ഞ കൊല്ലത്തെ ദിക്ർ മജ്ലിസിലേക്ക് ഞാൻ എത്തിയപ്പോൾ സത്യം എന്താണ് അസത്യം എന്താണെന്ന് മനസ്സിലായി. ആയതിനാൽ ഉസ്താദിനെയും ഇവിടുത്തെ നാട്ടിൽപ്പെട്ട ഒരാളെ ഞാൻ കൂട്ടിക്കൊണ്ട് എൻ്റെ മദ്രസയിലുള്ള എൻ്റെ സ്ഥാപനയിലേക്ക് അഥവാ എൻ്റെ മദ്രസയിലുള്ള എൻ്റെ ബിൽഡിംഗ് അഥവാ എൻ്റെ ആ ഒരു നാടിനെ കാണിക്കാൻ വേണ്ടി അദ്ദേഹത്തെ ഞാൻ ഫ്ലൈറ്റിൽ കൊണ്ടുപോകുന്നു. ഞാൻ കുറേ കഷ്ടപ്പെട്ട വ്യക്തിയാണ്, കുറേ പൈസയൊക്കെ ഞാൻ ചെലവാക്കി എന്നെ രോഗം സുഖപ്പെടുത്താൻ സാധ്യമായില്ല. ഉസ്താദിന്റെ ദിക്ർ മജ്ലിസിലേക്കും ഉസ്താദിന്റെ കൂടെ ഞാൻ ബന്ധപ്പെട്ടപ്പോൾ എന്റെ എല്ലാ കാര്യം സുഖമായി എന്ന് പറഞ്ഞ ഒരു വേലായുധൻ എന്ന് പറയുന്ന ഒരു വ്യക്തി, തമിഴ്നാട്ടിലെ പട്ടുക്കോട്ടയിലുള്ള ഒരു വ്യക്തി ഇപ്പൊ എനിക്ക് ഫോൺ വിളിച്ച് ഇങ്ങനെ പറഞ്ഞതാണ്. അതുകൊണ്ട് എത്രയോ ആൾക്കാർ ഇങ്ങനെ ഫോൺ വിളിച്ചുകൊണ്ട് ദിക്ർ ഇത്ര പറഞ്ഞവരിലൊക്കെ ഉണ്ട്. ഇൻഷാ അല്ലാഹ് എല്ലാവർക്കും പ്രത്യേകമായിട്ട് ഉസ്താദ് ഇവിടെ ദുആ ചെയ്യും. അതോടുകൂടി പിന്നെ ഒരു കാര്യം നിങ്ങൾക്ക് ഞാൻ അറിയിച്ചു കൊള്ളുന്നു. നമ്മുടെ സ്ഥാപനമുള്ള നിങ്ങൾക്കെല്ലാം അറിയാം, 35ഓളം മുതഅല്ലിമീങ്ങളും 5ഓളം
രണ്ടോളം മാസ്റ്റർമാരും 2 മുദരിസമാരും ഓർഡർമാരും അതുപോലെ തന്നെ എല്ലാവരും ഇവിടെ ഉണ്ട്. ഒരു ഭക്ഷണം കഴിക്കുന്ന ആളൊക്കെ ഉണ്ട്. മാസത്തിൽ 1.5 ലക്ഷം രൂപ വരെ ചെലവ് വരുന്നുണ്ട്. നിങ്ങളെ പോലത്തെ സ്നേഹിതന്മാരെ സഹായിച്ച ഒരേ ഒരു കാരണം കൊണ്ടാണ് നമ്മുടെ സ്ഥാപനം ഇവിടെ നടക്കുന്നു എന്ന് നിങ്ങൾക്കെല്ലാം അറിയാം. ഇനിയും നിങ്ങൾ സഹായിക്കണമെന്ന് ഈ വേളയിൽ ഞാൻ അറിയിച്ചു കൊള്ളുന്നു. അതോടുകൂടെ തന്നെ ഇന്ന് രാത്രി നമുക്ക് ഭക്ഷണത്തിന് സഹായിച്ചവരുണ്ട്. ഈ പന്തലും ഈ സ്റ്റേജിയും ഈ മൈക്കയും ഇതുകൂടി നമുക്ക് സഹായിച്ചവരും കുറെ ആൾക്കാരുണ്ട്. മാത്രമല്ല ഇന്ന് വേദിയിൽ ഒരു 5 പേരെ നാം ഇവിടെ സമ്മാനിക്കുകയാണ്. നമ്മുടെ സ്ഥാപനയ്ക്ക് വേണ്ടിയിട്ട്, നമ്മുടെ ഈ ദിക്ർ മജ്ലിസിലേക്ക് വേണ്ടിയിട്ട് കുറെ കഷ്ടപ്പെട്ട വ്യക്തികളാണ്. അവരെല്ലാം നമ്മുടെ വേദിയിൽ ഇൻഷാ അല്ലാഹ് ഇന്ന് പരിചയപ്പെടുത്തുകയാണ്. അല്ലാഹു സുബ്ഹാനഹു തആല നമുക്കെല്ലാവർക്കും ദീനീ സ്ഥാപനയിലേക്കും നമ്മുടെ സ്ഥാപനയിലേക്കും സഹായിക്കാൻ അള്ളാഹു നമുക്ക് തൗഫീഖ് നൽകുമാറാകട്ടെ. കൂടുതലൊന്നും ഞാൻ പറയുന്നില്ല. നമ്മുടെ ഈ പരിപാടിയിലേക്ക് ഇന്ന് നമ്മെ അഭിസംബോധന ചെയ്തുകൊണ്ട് സംസാരിക്കാനായി വന്യരായ ബഹുമാനപ്പെട്ട പേരോട് ഉസ്താദിന്റെ മകൻ പേരോട് മുഹമ്മദ് മുസ്ലിയാർ, അദ്ദേഹത്തെക്കുറിച്ച് കൂടുതൽ ഞാൻ പറയാൻ ആഗ്രഹിക്കുന്നില്ല. നിങ്ങൾക്ക് ഏവർക്കും അറിയാം, പേരോട് ഉസ്താദ് ഇപ്പോൾ കർണാടകത്തിലേക്ക് വരുന്നത് കുറവാണ്. അല്ലാഹു അക്ബർ.